ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 218ನೇ ಶ್ಲೋಕ. ಘಟೋದಕೆ ಬಿಂಬಿತಮರ್ಕಬಿಂಬಂ ಆಲೋಕ್ಯ ಮೂಢೋ ರವಿಮೇವ ಮನ್ಯತೆ ತಥಾ ಚಿದಾಭಾಸಮುಪಾಧಿ ಸಂಸ್ಥಂ ಭ್ರಾಂತ್ಯಾಹಮಿತ್ಯೇವ ಜಡೋಭಿಮನ್ಯತೆ. ಈ ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಈ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಈ ತನ್ನ ಸ್ವರೂಪವನ್ನು ಸರಿಯಾಗಿ ವಿಚಾರ ಮೂಲಕವಾಗಿ ತಿಳಿದುಕೊಳ್ಳಲಾರದೆ ಈ ದೇಹಾದಿಗಳಲ್ಲೇ ಆತ್ಮಭಾವನೆಯನ್ನು ಮಾಡಿಕೊಂಡು ಅವನು ಜೀವ ಅಂತ ಕರೆಸಿಕೊಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ದೃಷ್ಟಾಂತಾದಿಗಳನ್ನು ಕೊಟ್ಟು ಪರಮಾತ್ಮನಿಗೆ ಜೀವಭಾವ ಹೇಗೆ ಬಂತು, ಯಾಕಂದರೆ ಪರಮಾತ್ಮ ನಿರಾಕಾರ, ನಿರವಯವ, ನಿರ್ಗುಣ, ನಿರಂಜನ, ಅವನು ಸಚ್ಚಿದಾನಂದ ಸ್ವರೂಪನಾಗಿದ್ದರೂ ಕೂಡ ಇವನಿಗೆ ಈ ಭವಬಂಧನ ಅನ್ನುವಂಥದ್ದು ಜೀವಭಾವ ಹೇಗೆ ಬಂತು, ಈ ಭವಬಂಧನ ಇವನಿಗೆ ಹೇಗೆ ಬಂತು, ಅದನ್ನು ಹೆಂಗೆ ನಿವೃತ್ತಿ ಮಾಡಿಕೊಳ್ಬೇಕನ್ನುವಂಥ ವಿಚಾರವನ್ನು ಈ ಶ್ಲೋಕಾದಿಗಳಲ್ಲಿ ಬಹಳ ಮಾರ್ಮಿಕವಾಗಿ ಆಚಾರ್ಯ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಘಟೋದಕೆ ಬಿಂಬಿತ ಮರ್ಕಬಿಂಬಂ ಆಲೋಕ್ಯ ಮೂಢೋ ರವಿವೇವ ಮನ್ಯತೆ. ಮೂಢನಾಗಿರ್ತಕ್ಕಂಥವನು. ಮೂಢ ಅಂದ್ರೇನು? ವಿಚಾರ ಶೂನ್ಯನಾದವನು, ವಿವೇಕಿಯಲ್ಲದವನು, ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಅಂತ. ಯಾವನು ವಿವೇಕ ಶೂನ್ಯನಾಗಿದ್ದಾನೆಯೋ ಅಂಥ ಪುರುಷ ಏನು ಮಾಡ್ತಾನೆ ಅಂತಂದರೆ, ಘಟೋದಕೆ ಬಿಂಬಿತಂ, ಈ ಒಂದು ಗಡಿಗೆ ಎನ್ನುವಂಥದ್ದು, ಗಡಿಗೆಯೊಳಗೆ ನೀರು ತುಂಬಿಟ್ಟಿದ್ದೀವಿ. ಘಟೋದಕೆ ಅಂತಂದರೆ ಏನು? ಘಟದಲ್ಲಿರ್ತಕ್ಕಂಥ ನೀರಿನಲ್ಲಿ. ಬಿಂಬಿತಂ ಅರ್ಕಬಿಂಬಂ, ಅದರೊಳಗೆ ಸೂರ್ಯಬಿಂಬ ಅನ್ನುವಂಥದ್ದು ಅಲ್ಲಿ ಪ್ರತಿಬಿಂಬಿಸೈತಿ. ನಾವೇನು ಕೊಡ ಇಟ್ಟೇವಿ, ಬೈಲೊಳಗೆ ಒಂದು ಕೊಡ ಇಟ್ಟೇವಿ, ಅದರೊಳಗೆ ನೀರು ತುಂಬೇವಿ. ಆಕಾಶದಲ್ಲಿರ್ತಕ್ಕಂಥ ಏನು ಸೂರ್ಯ ಅದಾನಲ್ಲ, ಆ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಆ ಕೊಡದಲ್ಲಿರ್ತಕ್ಕಂಥ ನೀರಿನಲ್ಲಿ ಪ್ರತಿಬಿಂಬ ಆಗೈತಿ. ಅದಕ್ಕಂದ್ರೆ ಅವರು ಬಿಂಬಿತಂ ಅರ್ಕಬಿಂಬಂ, ಪ್ರತಿಬಿಂಬಿಸಿರುವಂಥ ಆ ಸೂರ್ಯಬಿಂಬವನ್ನು, ಅಲ್ಲಿ ಯಾವ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಆಗೈತಲ್ಲ, ಅದನ್ನು ಆಲೋಕ್ಯ, ಅದನ್ನು ನೋಡ್ತಾನೆ. ಆ ಕೊಡದೊಳಗೆ ಇಣಿಕೆ ನೋಡ್ತಾನೆ. ಆ ಕೊಡದೊಳಗೆ ಏನು ಕಾಣ್ತದಲ್ಲಿ? ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಕಾಣ್ತದೆ. ರವಿಂ ಏವ ಮನ್ಯತೆ, ಆ ನೀರಿನಲ್ಲಿ ತೋರ್ತಕ್ಕಂಥ ಸೂರ್ಯನ ಪ್ರತಿಬಿಂಬವನ್ನು ಕಂಡು ಅವನನ್ನು ಸೂರ್ಯ ಅಂತಲೇ ತಿಳ್ಕೊಳ್ತಾ ಇದ್ದಾನೆ. ಇಲ್ಲಿ ಆ ಕೊಡದಲ್ಲಿ ಏನು ಸೂರ್ಯನ ಪ್ರತಿಬಿಂಬ ತೋರೈತಲ್ಲ, ಆ ಮೂಢಮತಿಯಾಗಿರ್ತಕ್ಕಂಥ ವಿವೇಕದನ್ನು ವಿಚಾರ ಮಾಡಂಗಿಲ್ಲ. ಅವ ಏನು ತಿಳ್ಕೊಂಬಿಟ್ಟ? ಓಹೋ, ಕೊಡದಲ್ಲಿ ಸೂರ್ಯನಿದ್ದಾನೆ, ಅಲ್ಲಿ ಸೂರ್ಯನದಾನ ಅನ್ನುವಂಥ ಒಂದು ಜ್ಞಾನ ಅವನಿಗೆ ಆಗ್ತದೆ. ತಥಾ
ಜಡಃ ಉಪಾಧಿ ಸಂಸ್ಥಂ ಚಿದಾಭಾಸಂ ಭ್ರಾಂತ್ಯಾ ಅಹಮಿತಿ ಏವ ಅಭಿಮನ್ಯತೆ. ಹಾಗೆ ಜಡಃ ಈ ದೃಷ್ಟಾಂತದಂತೆ, ಯಾಕಂದರೆ ನಮಗೆ ಇಲ್ಲಿ ತಾನು ಪರಮಾತ್ಮನಾಗಿದ್ದರೂ ಕೂಡ ನಾನು ಸಂಸಾರಿ, ನಾನು ಬದ್ಧ, ನಾನು ಜೀವ ಅಂತ ಮೂಢಮತಿಯಾಗಿರ್ತಕ್ಕಂಥ ಪುರುಷ ಹೇಗೆ ತಿಳ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ಆಚಾರ್ಯರು ನಮಗೆ ಬಹಳ ಸುಂದರವಾಗಿ ಉಪದೇಶ ನೀಡ್ತಾ ಇದ್ದಾರೆ. ಅದಕ್ಕಂತಾರೆ ಅವರು ತಥಾ ಹಾಗೆ ಜಡಃ. ಜಡ ಅಂದ್ರೇನು? ಅಜ್ಞಾನಿ ಅಂತ. ಜಡಃ ಅಂತಂದರೆ ಇಲ್ಲಿ ವಿಚಾರ ಮಾಡಂಗಿಲ್ಲ. ನನ್ನ ನಿಜಸ್ವರೂಪ ಯಾವುದು ಅನ್ನೋದನ್ನು ಗುರುಗಳಿಂದ, ಶಾಸ್ತ್ರಗಳಿಂದ, ಸ್ವಾನುಭವದಿಂದ ತಿಳ್ಕೊಳ್ಬೇಕು. ಅದು ಯಾವ ಕೆಲಸನೂ ಮಾಡಂಗಿಲ್ಲ. ಯಾರು? ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ. ಅಜ್ಞಾನಿ ಅಂತಂದರೆ ಯಾರು? ತನ್ನ ನಿಜವನ್ನು ಪರೀಕ್ಷಿಸದೆ, ಹೇಯವೆನ್ನದೆ, ವಿಕೃತಿಯುಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಬಗೆ ಬಿಡಿದರಲ್ಲಿ ಅಜ್ಞಾನ ಅಂತ ಕರೀತಾರೆ. ಅಜ್ಞಾನಕ್ಕೆ ಲಕ್ಷಣ ಮಾಡಿದರು. ತನ್ನ ನಿಜವನ್ನು ಪರೀಕ್ಷಿಸದೆ, ನನ್ನ ನಿಜ ಸ್ವರೂಪ ಯಾವುದು ಅನ್ನೋದನ್ನು ಅವನು ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ನಾನು ದೇಹವೋ ಅಥವಾ ಇಂದ್ರಿಯಗಳು ಅಥವಾ ಅಂತಃಕರಣದಲ್ಲಿರ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ನಾನು, ಇದರಲ್ಲಿ ನಾನು ನಾನು ಅಂತ. ನಾನು ಅಂದರೆ ಯಾರು? ಇವುಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಒಂದು ಚೈತನ್ಯ, ಒಬ್ಬ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ, ಪ್ರತ್ಯೇಗಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಅವ ಯಾರು? ಅವ ನಿಜ ಸ್ವರೂಪ ಏನು ಅಂತ ತನ್ನ ನಿಜವನ್ನು ಪರೀಕ್ಷಿಸದೆ, ತನ್ನ ನಿಜ ಸ್ವರೂಪವನ್ನು ವಿಚಾರಿಸಿ ತಿಳಿಯದೆ, ಹೇಯವುಳ್ಳ ವಿಕೃತಿ. ಈ ನೋಡಿ, ಈ ಶರೀರ ಅನ್ನುವಂಥದ್ದು ಇದು ಅತ್ಯಂತ ಅಶುಚಿಯಾಗಿರ್ತಕ್ಕಂಥದ್ದು. ಇದು ಮಲಮೂತ್ರಗಳ ಭಾಂಡ. ಈ ಶರೀರದೊಳಗನ ಏನಂತಾನೆ? ಇದು ಭಾಳ ಶುಚಿ, ನಾನು ಭಾಳ ಸುಂದರ ಅಂತ ಹೇಳ್ತಾನೆ. ಅದಕ್ಕಂದ್ರೆ ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ, ಇದನ್ನು ಅತ್ಯಂತ ಹೇಯ, ಇದು ಅಶುಚಿ, ಇದು ದುಃಖರೂಪ ಅಂತ ತಿಳ್ಕೊಳ್ಳಾರದೆ, ವಿಕೃತಿಯುಳ್ಳ ತನುವೇ ತಾನೆಂದು. ಈ ಶರೀರ ಇದು ವಿಕಾರಗಳಿಂದ ಕೂಡಿಕೊಂಡದು. ಇದಕ್ಕೆ ಬಾಲ್ಯ, ಯೌವನ, ಮುಪ್ಪು ಇವೆಲ್ಲ ಬರ್ತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ವಿಕಾರ ಹೊಂದ್ತಾ ಇರ್ತದೆ. ಇಂಥ ವಿಕಾರಯುಕ್ತವಾಗಿರ್ತಕ್ಕಂಥ ಶರೀರವನ್ನೇ ಇಲ್ಲಿ ತಾನು ಅಂತ ತಿಳ್ಕೊಂಡಾನು. ಶರೀರವೇ ತಾನು ಅಂತ ತಿಳ್ಕೊಂಡು ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಬಗೆ ಬೆಳೆದರಿಲ್ಲ. ಈ ತನಗಿಂತಲೂ ಭಿನ್ನವಾಗಿರ್ತಕ್ಕಂಥ ಈ ಪ್ರಪಂಚ, ನಾಮರೂಪ ಪ್ರಪಂಚ, ಇದು ಸತ್ಯ ಅಂತ ತಿಳ್ಕೊಳ್ತಾನೆ. ಯಾಕೆ? ಇದು ಗೋಚರ ಆಗ್ತದೆ, ಇದು ನಮ್ಮ ಪ್ರತ್ಯಕ್ಷ ಅದ. ಅದಕ್ಕೆ ಇದನ್ನು ಸತ್ಯ ಅನ್ನಬೇಕೇ ಹೊರತು ಪ್ರಪಂಚವನ್ನು ಮಿಥ್ಯ ಅನ್ನಕ್ಕೆ ಬರಂಗಿಲ್ಲ. ನನ್ನಿ ಎಂಬ ಬಗೆ ಬಿಡದರಲ್ಲ. ಈ ಭಾವನೆ, ಈ ಪ್ರಪಂಚ ಸತ್ಯ, ಈ ದೇಹವೇ ನಾನು ಅನ್ನುವಂಥ ಭಾವನೆ ಇದ್ದದ್ದಾದರೆ ಇವನಿಗೆ ಅಜ್ಞಾನಿ ಅಂತ ಕರೀತಾರೆ. ಇದು ಅಜ್ಞಾನ. ಈ ಭಾವನೆಯಿಂದ ಕೂಡಿಕೊಂಡಿರ್ತಕ್ಕಂಥವನಿಗೆ ಅಜ್ಞಾನಿ ಅಂತ ಕರೀತಾರೆ. ಈ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಏನು ಮಾಡ್ತಾನೆ? ಉಪಾಧಿ ಸಂಸ್ಥಂ. ಇಲ್ಲಿ ಉಪಾಧಿಯೊಳಗೆ ಪ್ರತಿಬಿಂಬಿಸಿರ್ತಕ್ಕಂಥ ಈ ಶರೀರ ಅನ್ನುವಂಥದ್ದೇನದಲ್ಲ, ಇದು ಒಂದು ಉಪಾಧಿ. ಇದರೊಳಗೆ ಅಂತಃಕರಣ ಅನ್ನುವಂಥ ಒಂದು ಜಲ ಅದು. ಅದರೊಳಗೆ ಅಲ್ಲಿ ಹೆಂಗೆ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಕೊಡದೊಳಗಿರ್ತಕ್ಕಂಥ ನೀರಿನಲ್ಲಿ ಹೆಂಗೆ ಪ್ರತಿಬಿಂಬಿತ ಆಗೈತೋ ಹಾಗೆ ಈ ಶರೀರ ಅನ್ನುವಂಥ ಗಡಿಗೆಯೊಳಗೆ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅನ್ನುವಂಥ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿರತಕ್ಕಂಥ ಯಾವ ಚಿದಾಭಾಸಂ, ಅಲ್ಲಿ ಚಿತ್ ಪ್ರತಿಬಿಂಬವನ್ನೇ, ಆ ಚೈತನ್ಯದ ಪ್ರತಿಬಿಂಬ ಅನ್ನುವಂಥದ್ದು ಅಲ್ಲಿ ಅಂತಃಕರಣ ಅಂತ ಉಪಾಧಿಯೊಳಗೆ ಆಗೈತಿ. ನಾವು ಅವನಿಗೆ ಚಿದಾಭಾಸ ಅಂತ ಕರಿತೀವಿ. ಚೈತನ್ಯದ ಆಭಾಸ
ಅಲ್ಲಿ ಹೆಂಗೆ ಸೂರ್ಯನ ಆಭಾಸ, ಸೂರ್ಯನ ಪ್ರತಿಬಿಂಬ, ಹಾಗೆ ಚೈತನ್ಯದ ಪ್ರತಿಬಿಂಬ, ಇವನಿಗೆ ಚಿದಾಭಾಸ, ಜೀವ ಅಂತ ಕರೀತಾ ಇದ್ದಾರೆ. ಭ್ರಾಂತ್ಯ ಅಹಮಿತಿ ಏವ, ಇಲ್ಲಿ ಭ್ರಾಂತಿಯಿಂದ ಅವಿವೇಕ ಮೂಲಕವಾಗಿ ಇಲ್ಲಿ ಆ ಏನು ಪ್ರತಿಬಿಂಬ ಆಗೈತಲ್ಲ ಆ ಪ್ರತಿಬಿಂಬವನ್ನೇ ನಾನು ಅಂತ ಇಲ್ಲಿ ಅಭಿಮನ್ಯತೆ, ಅಭಿಮಾನ ಪಡ್ತಾ ಇದ್ದಾನೆ. ಅಜ್ಞೇಯನಾಗಿರ್ತಕ್ಕಂಥ ಜೀವ ಏನು ಮಾಡ್ತಾನೆ, ಅಲ್ಲಿ ಯಾವ ಅಂತಃಕರಣದಲ್ಲಿ ಪ್ರತಿಫಲಿತವಾಗಿರುವಂಥ, ಅಂತಃಕರಣ ಅಂತ ಅದೇ ಒಂದು ಉಪಾಧಿ, ಅಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂಥ ಯಾವ ಒಂದು ಚಿದಾಭಾಸನನ್ನು ಅವನೇ ನಾನು ಅಂತ ತಿಳ್ಕೊಂಡಾನು. ಆದರೆ ಅಲ್ಲಿ ಬಿಂಬವನ್ನು ನೋಡೋಲ್ಲ. ಬಿಂಬರೂಪವಾಗಿರ್ತಕ್ಕಂಥ ಪ್ರತ್ಯೇಕಾತ್ಮನ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳಲಾರದೆ ಆ ಸೂರ್ಯನ ನೋಡೋದು ಬಿಟ್ಟು ಏನು ನೋಡಕತ್ತಾನಲ್ಲಿ, ಪ್ರತಿಬಿಂಬವನ್ನೇ ತಾನು ಅಂತ ತಿಳ್ಕೊಂಡಾನು, ಚಿದಾಭಾಸನನ್ನೇ ತಾನು ಅಂತ ತಿಳ್ಕೊಂಡಾನು. ಆದರೆ ಇದು ಅವಿವೇಕ, ಇದು ಅಜ್ಞಾನದ ಮೂಲಕವಾಗಿ ಇದು ಜೀವನಿಗೆ ಪ್ರಾಪ್ತವಾಗೈತಿ ಅಂತ ಹೇಳಿದರು. ಇನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದನ್ನು ವಿವರಣೆ ಕೊಡ್ತಾ ಇದ್ದಾರೆ. ಘಟಂ ಜಲಂ ತದ್ಗತಮರ್ಕಬಿಂಬಂ ವಿಹಾಯ ಸರ್ವಂ ವಿನಿರೀಕ್ಷ್ಯತೇರ್ಕಃ ತಟಸ್ಥ ಏತತ್ತ್ರಿತಯಾವಭಾಸಕಃ ಸ್ವಯಂ ಪ್ರಕಾಶೋ ವಿದುಷಾ ಯಥಾ ತಥಾ. ಘಟಂ ತದ್ಗತಂ ಅರ್ಕಬಿಂಬಂ, ನೋಡಿ ಆ ದೃಷ್ಟಾಂತವನ್ನೇ ವಿವರಿಸ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಘಟ ಅಂತಂದರೆ ಯಾವುದು, ಗಡಿಗೆ ಅನ್ನುವಂಥದ್ದು. ಜಲಂ ಅಂದರೆ ನೀರು, ಇಲ್ಲಿ ಗಡಿಗೆ ಮತ್ತು ನೀರು, ಗಡಿಗೆಯೊಳಗೆ ನಾವು ನೀರನ್ನು ಹಾಕಿದ್ದೀವಿ. ತದ್ಗತಂ ಅರ್ಕಬಿಂಬಂ, ಅದರಲ್ಲಿ ತೋರ್ತಕ್ಕಂಥ ಯಾವ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು. ಗಡಿಗೆ ಅದ, ಆ ಗಡಿಗೆಯೊಳಗೆ ನೀರದ, ಆ ನೀರಿನೊಳಗೆ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಅದು. ಸರ್ವಂ ವಿಹಾಯ, ಈಗ ಇವೆಲ್ಲವನ್ನು ಬಿಟ್ಟುಬಿಡ್ಬೇಕು ನಾವಿಲ್ಲಿ. ಯಾವುದನ್ನು ಬಿಡಬೇಕಿಲ್ಲಿ, ಗಡಿಗೆ ಅನ್ನುವಂಥ ಉಪಾಧಿ, ಅದರೊಳಗಿರ್ತಕ್ಕಂಥ ಜಲ ಅನ್ನುವಂಥದ್ದು, ಆ ಬಳಿಕ ಆ ಜಲದಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂಥ ಸೂರ್ಯ ಪ್ರತಿಬಿಂಬವನ್ನು ಅವನ್ನ ಏನು ಮಾಡ್ಬೇಕು ನಾವಿಲ್ಲಿ, ಇವೆಲ್ಲವನ್ನು ಬಿಟ್ಟು ತಟಸ್ಥ, ಈ ಮೂರಿಂದಲೂ ಬೇರೆಯಾಗಿರ್ತಕ್ಕಂಥದ್ದು, ಗಡಿಗೆ, ನೀರು, ಪ್ರತಿಬಿಂಬ, ಇವು ಮೂರಕ್ಕೂ ಭಿನ್ನವಾಗಿರ್ತಕ್ಕಂಥ ಯಾವ ಸರ್ವಂ ವಿಹಾಯ, ಇವೆಲ್ಲವನ್ನು ಬಿಟ್ಟು ತಟಸ್ಥ ಅಂತ ಹೇಳಿದರು. ಈ ಮೂರಿಂದಲೂ ಭಿನ್ನವಾಗಿರ್ತಕ್ಕಂಥ ಏತತ್ ತ್ರಿತಯ ಅವಭಾಸಕ, ಈ ಮೂರನ್ನು ಪ್ರಕಾಶ ಮಾಡತಕ್ಕಂಥ ಸ್ವಯಂ ಪ್ರಕಾಶ, ಯಾರಿಲ್ಲಿ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥವನು ಯಾರಿಲ್ಲಿ, ಅರ್ಕ ಅಂದರೆ ಸೂರ್ಯ. ಇಲ್ಲಿ ಸೂರ್ಯ ಏನು ಮಾಡ್ತಾ ಇದ್ದಾನೆ, ಗಡಿಗೆಯನ್ನು ಪ್ರಕಾಶ ಮಾಡ್ತಾನ, ಜಲವನ್ನು ಪ್ರಕಾಶ ಮಾಡ್ತಾನ, ಮತ್ತು ಅಲ್ಲಿ ಏನು ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಬಿದ್ದದಲ್ಲ, ಆ ಪ್ರತಿಬಿಂಬವನ್ನು ಕೂಡ ಪ್ರಕಾಶ ಮಾಡ್ತಾ ಇದ್ದಾನೆ. ನೀರೊಳಗಿರ್ತಕ್ಕಂಥ ಪ್ರತಿಬಿಂಬವನ್ನು ಕೂಡ ಪ್ರಕಾಶ ಮಾಡೋವನು ಯಾರು, ಸೂರ್ಯನೇ. ಸೂರ್ಯನೇ ಅಲ್ಲಿ ತೋರಿದಾನ, ನೀರಿನೊಳಗೆ ಸೂರ್ಯನೇ ತೋರಿದಾನಲ್ಲಿ. ಅಂದರೆ ಇಲ್ಲಿ ವಿವೇಕಿಯಾಗಿರ್ತಕ್ಕಂಥ ಪುರುಷ ಏನು ಮಾಡ್ತಾನಂತಂದ್ರೆ, ಆ ನೀರಿನಲ್ಲಿ ತೋರ್ತಕ್ಕಂಥ ಸೂರ್ಯ ನಿಜವಾದ ಸೂರ್ಯನಲ್ಲ, ಅದು ಸೂರ್ಯನ ಪ್ರತಿಬಿಂಬ ಮಾತ್ರ. ನಿಜವಾದ ಸೂರ್ಯ ಯಾರು ಅಂತಂದರೆ ಆಕಾಶದಲ್ಲಿ ತೋರುವಂಥ ಏನು ಸೂರ್ಯದನಲ್ಲ, ಆ ಸೂರ್ಯನನ್ನು ನೋಡಿ ಓ ನಿಜವಾದ ಸೂರ್ಯ ಆಕಾಶದಲ್ಲಿದ್ದಾನೆ ಹೊರತು ಈ ಗಡಿಗೆಯಲ್ಲಿ ತೋರ್ತಕ್ಕಂಥ ಸೂರ್ಯ ನಿಜವಾದ ಸೂರ್ಯನಲ್ಲ. ಇದು ಕೇವಲ ಸೂರ್ಯನ ಆಭಾಸ, ಸೂರ್ಯನ ತೋರಿಕೆ ಮಾತ್ರ. ಅದಕ್ಕೆ ನಾವು ಅಲ್ಲಿ ನಿಜವಾದ ಸೂರ್ಯನ ನಾವು ಅರಿತುಕೊಳ್ಬೇಕು ಅಂತಂದರೆ
ಈಗ ಅವುಗಳನ್ನೆಲ್ಲ ಇಲ್ಲಿ ಬಿಟ್ಟು ಬಿಡಬೇಕು. ನಾವು ಗಡಿಗೆ ಬಿಡಬೇಕು, ನೀರು ಬಿಡಬೇಕು, ಆ ಪ್ರತಿಬಿಂಬ ಮೂರನ್ನೂ ನಾವು ಬಿಟ್ಟು ತಿಳ್ಕೊಳ್ಬೇಕು ಇವಾಗ. ಅದಕ್ಕೆ ಇಲ್ಲಿ ಏನಂದ್ರೆ ಅವರು ಏತತ್ರಿತಯ ಅವಭಾಸಕ, ಈ ಮೂರನ್ನೂ ಪ್ರಕಾಶ ಮಾಡ್ತಕ್ಕಂಥ ಯಾವ ಸ್ವಯಂ ಪ್ರಕಾಶನಾಗಿರುವಂಥ ಸೂರ್ಯನಿದ್ದಾನೆಯೋ ವಿದುಷಾ ಯಥಾ ವಿನಿರೀಕ್ಷತೆ, ವಿವೇಕಿಯಾಗಿರ್ತಕ್ಕಂಥ ಪುರುಷ ಹೆಂಗದನ್ನು ವಿಚಾರ ಮಾಡಿ ಇಲ್ಲಿ ನಿಜವಾದ ಸೂರ್ಯ ಯಾರು ಅಂಥೇಳಿ ಅವನು ವಿಶೇಷವಾಗಿ ವಿಚಾರ ಮಾಡಿ ನೋಡ್ತಾ ಇದ್ದಾನೆ. ವಿನಿರೀಕ್ಷತೆ ಅಂದ್ರೇನು? ಚೆನ್ನಾಗಿ ನೋಡ್ತಾ ಇದ್ದಾನೆ. ನಿಜವಾದ ಸೂರ್ಯನ ಧ್ಯಾನ ನಾವು ಮಾಡ್ಕೋಬೇಕು ಅಂತಂದರೆ ಇವುಗಳನ್ನು ನಾವು ಬಿಡಬೇಕು. ಇವನು ಗಡಿಗೆಯನ್ನು ಬಿಡಬೇಕು, ಮತ್ತು ಅಲ್ಲಿರ್ತಕ್ಕಂಥ ಜಲವನ್ನು ಬಿಡಬೇಕು, ಹಾಗೆ ಅಲ್ಲಿರ್ತಕ್ಕಂಥ ಪ್ರತಿಬಿಂಬ, ಇವು ಮೂರನ್ನು ವಿಹಾಯ ತೆಗೆದು ಹಾಕಬೇಕು. ನಾವು ತೆಗೆದು ಹಾಕಿ ವಿವೇಚನೆಯಿಂದ, ವಿಚಾರದಿಂದ, ಜ್ಞಾನದಿಂದ ಅಲ್ಲಿ ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯನನ್ನು ನಾವು ಅಲ್ಲಿ ನೋಡಿದ್ದೇ ಆದರೆ ನಮಗೇನಾಗ್ತದೆ? ಅಲ್ಲಿ ಸೂರ್ಯನ ಯಥಾರ್ಥವಾದ ಜ್ಞಾನ ಆಗ್ತದೆ. ಆಕಾಶದಲ್ಲಿರ್ತಕ್ಕಂಥ ಸೂರ್ಯನೇ ಸತ್ಯ. ಇಲ್ಲಿ ಕೊಡದಲ್ಲಿ ಗಡಿಗೆಯೊಳಗೆ ತೋರಿರ್ತಕ್ಕಂಥ ಸೂರ್ಯ ಇವನು ಮಿಥ್ಯಾ, ಅಂದರೆ ಇವನು ಯಥಾರ್ಥ ಅಲ್ಲ ಅಂಥೇಳಿ ಯಾವ ರೀತಿ ವಿವೇಕಿ ಪುರುಷ ತಿಳ್ಕೊಳ್ತಾ ಇದ್ದಾನೋ ಹಂಗೆ ಅದನ್ನು ಅಜ್ಞಾನಿ ಪುರುಷ ತಿಳ್ಕೊಳ್ಳೋದಿಲ್ಲ. ಇದನ್ನು ಅವನು ಅವಿಚಾರ ಮೂಲಕವಾಗಿ ಏನು ತಿಳ್ಕೊಳ್ತಾನೆ? ಈ ಕೊಡದಲ್ಲಿ ತೋರ್ತಕ್ಕಂಥ ಅಥವಾ ಗಡಿಗೆಯಲ್ಲಿ ತೋರ್ತಕ್ಕಂಥ ಆ ಸೂರ್ಯನ ಪ್ರತಿಬಿಂಬ ಏನೈತಲ್ಲ, ಪ್ರತಿಬಿಂಬವನ್ನೇ ಸತ್ಯ ಅಂತ ತಿಳ್ಕೊಳ್ತಾನೆ. ಹಾಗೆ ಇಲ್ಲಿ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷನೂ ಕೂಡ ದೇಹದೊಳಗೆ ಅಂತಃಕರಣ ಅನ್ನುವಂಥ ಜಲದೊಳಗೆ ಪ್ರತಿಬಿಂಬಿಸಿರ್ತಕ್ಕಂಥ ಆ ಕೂಟಸ್ಥ ಚೈತನ್ಯದ ಪ್ರತಿಬಿಂಬ ಏನಾಗೈತಲ್ಲ, ಅಲ್ಲಿ ಪರಮಾತ್ಮನ ಚೈತನ್ಯ, ಆ ಪರಮಾತ್ಮ ಸೂರ್ಯನಂತೆ ಸ್ವಯಂ ಪ್ರಕಾಶದಾನ. ಆ ಸ್ವಯಂ ಪ್ರಕಾಶನಾದ ಪ್ರತ್ಯೇಕಾತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಅಂತಃಕರಣ ಅನ್ನುವಂಥ ಜಲದೊಳಗೆ ತೋರೆಯದು. ಆ ಅಂತಃಕರಣದಲ್ಲಿ ತೋರಿತಕ್ಕಂಥ ಪ್ರತಿಬಿಂಬನೇ ಇಲ್ಲಿ ಜೀವ. ಅಂದರೆ ನಾನು ಜೀವ ಅಂತಲೇ ಬಯಸ್ತಾ ಇದ್ದಾನೆ. ಇಲ್ಲೇನು ತಿಳ್ಕೊತಾನೆ ಅವನು? ನಾನು ಜೀವ, ಆ ಪ್ರತಿಬಿಂಬವೇ ಸತ್ಯ, ನಾನು ಚಿದಾಭಾಸ, ನಾನು ಜೀವ. ನೋಡಿರಿ, ಇದೆಲ್ಲ ಸಂಸಾರ ನನಗೆ ಅದ. ಯಾಕೆ? ನಾನು ದೇಹವುಳ್ಳವನು, ನಾನು ಪ್ರಾಣವುಳ್ಳವನು, ನಾನು ನೋಡುವವನು, ಕೇಳುವವನು, ಹೋಗುವವನು, ನಾನು ಕರ್ತ, ನಾನು ಭೋಕ್ತ. ಇವೆಲ್ಲ ಯಾವಾಗ ಈ ಪ್ರತಿಬಿಂಬವನ್ನೇ ತಾನು ಅಂತ ತಿಳ್ಕೊಂಡ, ತನ್ನನ್ನು ಜೀವನನ್ನಾಗಿ ತಿಳ್ಕೊಂಡ, ಅಂದರೆ ಜೀವ ಯಾವಾಗ ಬಂತು, ಜೀವಭಾವ ಯಾವಾಗ ಬಂತು ಅಂತಂದರೆ ಈ ಅಂತಃಕರಣದಿಂದ ಕೂಡಿಕೊಂಡಾಗ. ಈ ದೇಹ ಅಂತಃಕರಣ ಉಪಾಧಿ ಮೂಲಕವಾಗಿ ಆ ಚಿದಾಭಾಸನಲ್ಲಿ ಇವನಿಗೆ ಅವುಗಳು ವಿಶಿಷ್ಟನಾದಾಗ, ಅವುಗಳಲ್ಲಿ ತಾನು ಅಂತ ಭಾವನೆ ಮಾಡಿಕೊಂಡಾಗ ಇಲ್ಲಿ ಜೀವ ಅಂತ ಅನಿಸಿಕೊಂಡ. ಇವು ಮೂಢನಾಗಿರ್ತಕ್ಕಂಥವನು ತನ್ನನ್ನು ಜೀವನನ್ನಾಗಿ ಭಾವಿಸ್ಕೊಳ್ತಾನೆ. ಯಾಕೆ? ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ನನ್ನ ನಿಜ ಸ್ವರೂಪ ಯಾವುದು, ನಾನು ಯಾರಾಗಿದ್ದೇನೆ ಅಂತ ತನ್ನ ಬಗ್ಗೆ ವಿಚಾರ ಮಾಡಿ ತಿಳಿತಾನೇನು ಅಂತಂದ್ರೆ ಇಲ್ಲ. ಆದರೆ ವಿವೇಕಿಯಾಗಿರ್ತಕ್ಕಂಥ ಪುರುಷ ಏನು ಮಾಡ್ತಾನೆ? ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ಅರಸಂ ನಿತ್ಯವಗಂಧವಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯ ಮೃತ್ಯು ಮುಖಾತ್ ಪ್ರಮುಚ್ಯತೆ ಅಂತ ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾನೆ. ಅಶಬ್ದಮಸ್ಪರ್ಶಮರೂಪಮವ್ಯಯಂ, ಯಾವುದು ಶಬ್ದರಹಿತ ಅದ, ಸ್ಪರ್ಶರಹಿತ ಅದ, ರೂಪರಹಿತ ಅದ, ರಸರಹಿತ ಅದ, ಗಂಧರಹಿತ ಅದ. ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಇವು ಪಂಚಭೂತಗಳ ಗುಣಗಳು. ಇವು ಪಂಚಭೂತಗಳಲ್ಲಿ ಅದಾವ. ಆಕಾಶದಲ್ಲಿ ಶಬ್ದ ಅದ, ವಾಯುವಿನಲ್ಲಿ ಸ್ಪರ್ಶ ಅದ, ಯಾವ ತೇಜಸ್ಸಿನಲ್ಲಿ
ಅಗ್ನಿಯಲ್ಲಿ ರೂಪ ಇದೆ, ಜಲದಲ್ಲಿ ರಸ ಇದೆ ಮತ್ತು ಭೂಮಿಯಲ್ಲಿ ಗಂಧ ಇದೆ. ಆದರೆ ಆತ್ಮನಲ್ಲಿಯೂ ಇಲ್ಲ. ಆತ್ಮ ಪಂಚಭೂತಗಳಿಗೆ ವಿಲಕ್ಷಣದಾನ. ತಥಾ ಅರಸಂ ನಿತ್ಯವಗಂಧ್ಯ ಯಚೇತ ಅನಾದಿ ಅನಂತಂ ಮಹತಃ ಪರಂ ಧ್ರುವಂ. ನೋಡಿ, ಇಲ್ಲಿ ಆತ್ಮ ಅನಾದಿ, ಅವನಿಗೆ ಉತ್ಪತ್ತಿ ಎನ್ನುವಂಥದ್ದಿಲ್ಲ. ಅವನಿಗೆ ಅನಂತ, ಅವನು ಅನಾದಿಯಾಗಿರುವುದರಿಂದ ಅವನಿಗೆ ನಾಶವೂ ಕೂಡ ಇಲ್ಲ. ಅವನಿಗೆ ಹುಟ್ಟು ಇಲ್ಲ, ಅವನಿಗೆ ಸಾವು ಇಲ್ಲ. ಮಹತಃ ಪರಂ, ಮಹತ್ತತ್ವಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥವನು, ವ್ಯಾಪಕನಾಗಿರ್ತಕ್ಕಂಥವನು, ಸೂಕ್ಷ್ಮನಾಗಿರ್ತಕ್ಕಂಥವನು. ನಿಚಾಯ ತನ್ನ ಮೃತ್ಯು ಮುಖಾತ್ ಪ್ರಮುಚ್ಯತೆ ಅಂದರೆ ಈ ಎಲ್ಲ ತತ್ವಗಳಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಯಾವ ಶುದ್ಧ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದೇನಾದ ಅದನ್ನು ನಿಚಾಯ, ಅದನ್ನು ವಿಚಾರ ಮಾಡ್ತಾನೆ ಅವನು. ವಿವೇಕದಿಂದ ತಿಳ್ಕೊಳ್ತಾ ಇದ್ದಾನೆ. ವಿಚಾರ ಮಾಡಿಕೊಂಡು ಈ ಮೃತ್ಯುವಿನ ಪಾಶದಿಂದ ದೂರ ಆಗ್ತಾನೆ ಅಂತ ಕಠೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ವಿವೇಕಿಯಾಗಿರ್ತಕ್ಕಂಥ ಪುರುಷ ಯಾವ ರೀತಿಯಾಗಿ ಆ ಗಡಿಗೆಯಲ್ಲಿ ತೋರ್ತಕ್ಕಂಥ ನೀರು, ಅದರಲ್ಲಿರುವಂಥ ಸೂರ್ಯನ ಪ್ರತಿಬಿಂಬ ಮತ್ತು ಇವೆಲ್ಲ ಬಿಟ್ಟು ಬಿಡ್ತಾನಿಲ್ಲ. ಗಡಿಗೆ ಆಗಲಿ, ನೀರಾಗಲಿ, ಆ ಪ್ರತಿಬಿಂಬ ಆಗಲಿ, ಇವೆಲ್ಲವನ್ನು ಬಿಟ್ಟು ಆ ಮೂರಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಆ ಮೂರನ್ನು ಪ್ರಕಾಶ ಮಾಡುವಂಥ ಯಾವ ಸೂರ್ಯನಿದ್ದಾನಲ್ಲ, ಸ್ವಯಂ ಪ್ರಕಾಶ ಸೂರ್ಯ ಇದ್ದಾನಲ್ಲ, ಆ ಸೂರ್ಯನನ್ನು ವಿವೇಕಿಯಾಗಿರ್ತಕ್ಕಂಥ ಪುರುಷ ಯಾವ ರೀತಿಯಾಗಿ ನೋಡ್ತಾ ಇದ್ದಾನೋ, ವಿವೇಕ ಪುರುಷ ಏನು ಮಾಡ್ತಾನೆ, ಇವು ಮೂರನ್ನು ಬಿಡ್ತಾನವನು. ಬಿಟ್ಟು ಮೇಲೆ ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯನನ್ನೇ ಅವನೇ ಸತ್ಯ, ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಸೂರ್ಯ ಅದನಲ್ಲ, ಅವನು ಮಾತ್ರ ಸತ್ಯ. ಇವು ಉಪಾಧಿಗಳನ್ನು ನೇತಿಗಳಿತಾ ಇದ್ದಾನೆ. ಅಲ್ಲಿ ಗಡಿಗೆ, ನೀರು ಮತ್ತು ಪ್ರತಿಬಿಂಬ, ಇವು ಮೂರನ್ನು ಬಿಟ್ಟು ಇವುಗಳಿಗೆ ಭಿನ್ನವಾಗಿರ್ತಕ್ಕಂಥ ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯನನ್ನು ವಿವೇಕ ಪುರುಷ ಹೇಗೆ ನೋಡ್ತಾ ಇದ್ದಾನೋ ತಥಾ ಹಾಗೆ ಇದನ್ನು ದಾಷ್ಟಾಂತದಲ್ಲಿ ಹೇಳ್ತಾ ಇದ್ದಾರೆ. ದೇಹಂ ಧಿಯಂ ಚಿತ್ ಪ್ರತಿಬಿಂಬಮೇವಂ ವಿಸೃಜ್ಯ ಬುದ್ಧೌ ನಿಹಿತಂ ಗುಹಾಯಾಂ ದ್ರಷ್ಟಾರಮಾತ್ಮಾನಮಖಂಡಬೋಧಂ ಸರ್ವಪ್ರಕಾಶಂ ಸದಸದ್ವಿಲಕ್ಷಣಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಅಂತರ್ಬಹಿಃ ಶೂನ್ಯಮನನ್ಯಮಾತ್ಮನಃ ವಿಜ್ಞಾನ ಸಮ್ಯಗ್ ನಿಜರೂಪಮೇತತ್ ಪುಮಾನ್ ವಿಪಾಪ್ಮಾ ವಿರಜೋ ವಿಮೃತ್ಯುಃ ವಿಶೋಕ ಆನಂದಘನೋ ವಿಪಶ್ಚಿತ್ ಸ್ವಯಂ ಕುತಶ್ಚಿನ್ನ ಬಿಭೇತಿ ಕಶ್ಚಿತ್ ನಾನ್ಯೋಸ್ತಿ ಪಂಥಾ ಭವಬಂಧಮುಕ್ತೆ ವಿನಾ ಸ್ವತಂತ್ರಾವಗಮಂ ವಿಮುಕ್ಷೋಃ. ಇಲ್ಲಿ ಈ 3 ಶ್ಲೋಕದಿಂದ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಇಲ್ಲಿ ಒಬ್ಬ ವಿವೇಕಿಯಾಗಿರ್ತಕ್ಕಂಥ ಪುರುಷ ಯಾವ ರೀತಿಯಾಗಿ ತನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ತಾ ಇದ್ದಾನೆ, ತನ್ನನ್ನು ಪರಬ್ರಹ್ಮ ಸ್ವರೂಪವಾಗಿ ಹೇಗೆ ತಿಳ್ಕೊಳ್ತಾನೆ ಅನ್ನೋದರ ಬಗ್ಗೆ ಈ 3 ಶ್ಲೋಕಗಳಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ದೇಹಂ ಧಿಯಂ ಚಿತ್ ಪ್ರತಿಬಿಂಬಮೇವಂ ವಿಸೃಜ್ಯ ಬುದ್ಧೌ ಅಂತ ಹೇಳಿದರು. ಇಲ್ಲಿ ಏವಂ ಅಂದರೆ ಹೀಗೆ, ದೇಹಂ ಧಿಯಂ ಚಿತ್ ಪ್ರತಿಬಿಂಬಂ ವಿಸೃಜ್ಯ. ದಾಷ್ಟಾಂತದಂತೆ ಇಲ್ಲಿ ದೃಷ್ಟಾಂತ ಹೇಳ್ಕೊಂಬಂದ್ರಲ್ಲ, ಅದನ್ನು ದಾಷ್ಟಾಂತದಲ್ಲಿ ಸಮನ್ವಯ ಮಾಡ್ತಾರೆ. ಹೇಗೆ ಅಂತಂದರೆ, ದೇಹಂ ಈ ಶರೀರ, ಗಡಿಗಿದ್ದಂಗೆ ಈ ಶರೀರ ಅದು. ನಾವಲ್ಲಿ ಹೆಂಗೆ ಗಡಿಗೆ ತೊಗೊಂಡೇವಲ್ಲ, ಹಂಗೆ ಈ ನಮ್ಮ ಶರೀರದೊಳಗೆ ಇಲ್ಲಿ ಜಲ ಅಂದರೆ ಬುದ್ಧಿಯೇ ಅಲ್ಲಿ ನೀರು, ಗಡಿಗೆಯೊಳಗೆ ನೀರು ಹಾಕ್ಯಾರಲ್ಲ, ಹಾಗೆ ಈ ನಮ್ಮ ಶರೀರದ ಒಳಗೆ ಏನದ ಅಂತಂದರೆ ಬುದ್ಧಿ ಅನ್ನುವಂಥದ್ದು. ಚಿತ್ ಪ್ರತಿಬಿಂಬಂ
ಆ ಬುದ್ಧಿಯೊಳಗೆ ಚೈತನ್ಯದ ಪ್ರತಿಬಿಂಬ ಅನ್ನುವಂಥದ್ದಾಗ್ಯದ. ಅಲ್ಲಿ ಹೆಂಗೆ ಕೊಡದೊಳಗೆ ಅಥವಾ ಗಡಿಗೆಯೊಳಗೆ ಸೂರ್ಯನ ಪ್ರತಿಬಿಂಬ ಹೆಂಗಾಗೈತೋ ಹಂಗೆ ಬುದ್ಧಿಯೊಳಗೆ, ಇದಕ್ಕೆ ಅಂತಃಕರಣ ಅಂತ ಕರೀತಾರೆ. ಅಂತಹ ಅಂದ್ರೆ ಒಳಗೆ, ಕರಣ ಅಂದ್ರೇನು ಸಾಧನ. ಒಳಗಿದ್ದುಕೊಂಡು ಅಲ್ಲಿ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಸಾಧನ ಆಗಿದೆ. ಬುದ್ಧಿಯಿಂದಲೇ ನಾವು ಅರಿತೀವಿ, ಮನಸ್ಸಿನಿಂದ ನಾವು ವಿಚಾರ ಮಾಡ್ತೀವಿ, ಬುದ್ಧಿಯಿಂದ ಅರಿತಾ ಇದ್ದೀವಿ. ನೋಡಲ್ಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ನಾಲ್ಕು ಏನಾಗ್ಯಾವು ಅಂತಃಕರಣ ಚತುಷ್ಟಯ ಅಂತ ಕರಿತಾ ಇದ್ದಾರೆ. ಒಂದೇ ಒಂದೊಂದು ಕೆಲಸ ಮಾಡುವಾಗ ಒಂದೊಂದು ಹೆಸರು ಬರ್ತದೆ. ಅದು ಸಂಕಲ್ಪ ಮಾಡುವಾಗ ಮನಸ್ಸಂದರು, ನಿರ್ಧಾರ ಮಾಡಿಕೊಳ್ಳುವಾಗ ಬುದ್ಧಿ ಅಂದರು, ನಾನು ಅಂತ ಅಭಿಮಾನ ಮಾಡುವಾಗ ಅಹಂಕಾರ ಅಂದರು, ಪೂರ್ವದಲ್ಲಿ ನುಡಿದ್ದನ್ನು ಸ್ಮೃತಿ ಮಾಡಿಕೊಂಡಾಗ ಚಿತ್ತ ಅಂತಂದರು. ಒಂದೇ 4 ವಿಧವಾದ ಕಾರ್ಯಗಳನ್ನು ಅದು ಮಾಡುವಂತಹದ್ದಾಗ್ತದೆ. ಅದಕ್ಕೆ ಇಲ್ಲಿ ಆ ಬುದ್ಧಿಯೊಳಗೆ, ಬುದ್ಧಿ ಅನ್ನುವಂಥದ್ದೇ ಇಲ್ಲಿ ಜಲ, ನೀರು. ಅಲ್ಲಿ ಏನಾಗೈತಿ ಚಿತ್ತ ಪ್ರತಿಬಿಂಬಂ, ಆ ಚೈತನ್ಯ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಆ ಪ್ರತ್ಯೇಕಾತ್ಮ ಪರಮಾತ್ಮನ ಚೈತನ್ಯ ಅನ್ನುವಂಥದ್ದು ಬುದ್ಧಿ ಅನ್ನುವಂಥ ಜಲದೊಳಗೆ ಪ್ರತಿಬಿಂಬಾಸಿ ಆಗೈತಿ. ನಾವು ಇವುಗಳನ್ನು ವಿಸೃಜ್ಯ ಬಿಟ್ಬಿಡ್ಬೇಕಿಲ್ಲಿ. ನಮ್ಮ ಶರೀರವನ್ನು ಇದು ಉಪಾಧಿನೇ, ಶರೀರ ಉಪಾಧಿ, ಬುದ್ಧಿ ಉಪಾಧಿ, ಆ ಬುದ್ಧಿಯಲ್ಲಿ ತೋರ್ತಕ್ಕಂಥ ಚಿತ್ ಪ್ರತಿಬಿಂಬ, ನಾವು ಚಿದಾಭಾಸ ಅಂತೇನು ಕರೆದೇವಲ್ಲ, ಇವು ಮೂರನ್ನು ಬಿಟ್ಟು ಅಂತ. ಬುದ್ಧೌ ಗುಹಾಯಾಮ್, ಈ ಬುದ್ಧಿ ಎನ್ನುವಂಥ ಗುಹೆಯಲ್ಲಿ ನಿಹಿತಂ ದ್ರಷ್ಟಾರಂ, ಈ ಬುದ್ಧಿ ಎನ್ನುವಂಥ ಗುಹೆಯೊಳಗೆ ನೆಲೆಗೊಂಡಿರ್ತಕ್ಕಂಥ ದ್ರಷ್ಟಾರಂ ಅಂದರೆ ಸರ್ವಸಾಕ್ಷಿಯಾಗಿರ್ತಕ್ಕಂಥವನು. ಆತ್ಮ ಏನದನವನು ಸರ್ವಸಾಕ್ಷಿ ಅಂತ. ಇಲ್ಲಿ ಚಿದಾಭಾಸ ಅಂತಂದ್ರೆ ಯಾರಿಲ್ಲಿ ನಾನು ಅಂತ ತೋರಿಕೊಳ್ತಾ ಇದೆಯಲ್ಲ, ಆ ತೋರಿಕೊಳ್ತಕ್ಕಂಥ ಆಭಾಸ. ನಾನು ಅಂತಂದಾಗಲ್ಲಿ ಈ ಒಂದು ಭಾವ ತೋರಿಕೊಳ್ಳುವಂಥ ಆಭಾಸವೇ ಇಲ್ಲಿ ಚಿದಾಭಾಸ ಅಂತ ನಾವಿದನ್ನು ಅರ್ಥೈಸ್ಕೊಳ್ಬೇಕು. ಈಗ ಬುದ್ಧಿ ಅನ್ನುವಂಥ ಗುಹೆಯೊಳಗೆ ನೆಲೆಗೊಂಡಿರ್ತಕ್ಕಂಥ ಸರ್ವಸಾಕ್ಷಿ, ಎಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥವನು. ಅಂದರೆ ದೇಹಕ್ಕೆ ಸಾಕ್ಷಿ ಅದಾನ, ಮತ್ತು ಇಂದ್ರಿಯಗಳಿಗೆ ಸಾಕ್ಷಿ ಅದಾನ, ಅಂತಃಕರಣಕ್ಕೆ ಸಾಕ್ಷಿ ಅದಾನ. ಇವೆಲ್ಲಕ್ಕೂ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥವನು ಯಾರು? ಸರ್ವಸಾಕ್ಷಿಯಾಗಿರ್ತಕ್ಕಂಥವನು ಚಿದಾಭಾಸ. ಇಲ್ಲಿ ಬುದ್ಧಿ ಅನ್ನುವಂಥ ಗುಳಿಗಿರ್ತಕ್ಕಂಥ ಸರ್ವಸಾಕ್ಷಿಯಾಗಿರ್ತಕ್ಕಂಥ, ಮತ್ತು ಹೇಗದಾನ ಅಖಂಡ ಜ್ಞಾನ ಸ್ವರೂಪದಾನ. ದ್ರಷ್ಟ ಅಂತಂದ್ರೇನು? ನೋಡುವವನಿಗೆ ದ್ರಷ್ಟ ಅಂತ ಕರೀತಾರೆ, ನೋಡಿಸಿಕೊಳ್ಳುವುದಕ್ಕೆ ದೃಶ್ಯ ಅಂತ ಕರೀತಾ ಇದ್ದಾರೆ. ದ್ರಷ್ಟ ನೋಡೋವನು ಎಲ್ಲಕ್ಕೂ ಸಾಕ್ಷಿಯಾಗೇ ಇರ್ತಾ ಇದ್ದಾನೆ. ಅಖಂಡ ಬೋಧಂ ಅಂತ ಹೇಳಿದರು. ಅಖಂಡ ಬೋಧ ಅಂತಂದ್ರೇನು? ಅಖಂಡ ಜ್ಞಾನಸ್ವರೂಪ ಅಂತ. ಅವನು ಜ್ಞಾನಸ್ವರೂಪನಾಗಿದ್ದಾನೆ, ಅವನಲ್ಲಿ ಮರವೆ ಅನ್ನುವಂಥದ್ದೇ ಇಲ್ಲ. ಅವನು ಕೇವಲ ಸ್ವಯಂ ಪ್ರಕಾಶ. ಯಾರು? ಆ ಸರ್ವಸಾಕ್ಷಿಯಾಗಿರ್ತಕ್ಕಂಥ ಚೈತನ್ಯ ಅನ್ನುವಂಥದ್ದು. ನಾವು ಪ್ರತ್ಯೇಗಾತ್ಮ ಅಂತೇನು ಕರಿತೇವಲ್ಲ, ಆ ಪ್ರತ್ಯೇಗಾತ್ಮನ ಸ್ವರೂಪ ಏನಿದೆ ಅಂತಂದರೆ ಅವನು ಕೇವಲ ಜ್ಞಾನಸ್ವರೂಪದಾನ, ಅಖಂಡವಾಗಿರ್ತಕ್ಕಂಥ ಜ್ಞಾನಸ್ವರೂಪದಾನ. ಅದಕ್ಕೇನಂದ್ರೆ ಅವರು ಅಖಂಡ ಬೋಧಂ ಸರ್ವಪ್ರಕಾಶಂ. ಸರ್ವಪ್ರಕಾಶ ಅಂತಂದರೆ ಏನು? ಎಲ್ಲವನ್ನ ಪ್ರಕಾಶ ಮಾಡತಕ್ಕಂಥವನು, ಎಲ್ಲವನ್ನ ಬೆಳಗತಕ್ಕಂಥವನು ಏನದನಲ್ಲ, ಅವನು ಸರ್ವಪ್ರಕಾಶಂ ಅಂತ ಕರೆದರು. ಎಲ್ಲವನ್ನು ಪ್ರಕಾಶ ಮಾಡ್ತಕ್ಕಂಥವನು. ಸತ್ ಅಸತ್ ವಿಲಕ್ಷಣಂ. ಅವನು ಈ ಸತ್ ಅಂದರೆ ಈ ಸ್ಥೂಲ ಸೂಕ್ಷ್ಮ ವಸ್ತುಗಳದಾವಲ್ಲ, ಅವುಗಳಿಗೆ ಬೇರೆಯಾಗಿರ್ತಕ್ಕಂಥವನು, ಭಿನ್ನನಾಗಿರ್ತಕ್ಕಂಥವನು. ಸತ್ ಅಸತ್ ವಿಲಕ್ಷಣಂ ಅಂತ ಹೇಳಿದರು.
ಈ ಸ್ಥೂಲ ಸೂಕ್ಷ್ಮ ವಸ್ತುಗಳು, ಸ್ಥೂಲ ಸೂಕ್ಷ್ಮ ಅಂದರೆ ಈ ಶರೀರ, ಹೊರಗಿನ ಭೌತಿಕ ಪ್ರಪಂಚ. ಸೂಕ್ಷ್ಮ ಅಂತಂದರೆ ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅದಾವಲ್ಲ, ಅವು ಸೂಕ್ಷ್ಮದಾವು. ಸ್ಥೂಲ ಮತ್ತು ಸೂಕ್ಷ್ಮ ವಸ್ತುಗಳದಾವಲ್ಲ, ಅವುಗಳಿಗಿಂತ ಬೇರೆಯಾಗಿರ್ತಕ್ಕಂಥವನು. ಅದಕ್ಕೇನಂದ್ರೆ ಅವರು ಸತ್ ಅಸತ್ ವಿಲಕ್ಷಣಂ ನಿತ್ಯಂ. ಇಲ್ಲಿ ನಿತ್ಯನಾಗಿರತಕ್ಕಂಥವನು. ನಿತ್ಯ ಅಂತಂದರೆ ಇಲ್ಲಿ ಅದಕ್ಕೆ ನಿತ್ಯ ಅನ್ನಲಿಕ್ಕೆ ಅಭಾವ ಚತುಷ್ಟಯ, ರೈತತ್ವ ನಿತ್ಯತ್ವ ಅಂತ ಹೇಳ್ತಾರೆ. ಪ್ರಾಗ್ಭಾವ, ಪ್ರಧ್ವಂಸಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ. ಈ 4 ಅಭಾವಗಳಿಗೆ ಅಪ್ರತಿಯೋಗಿಯಾಗಿರ್ತಕ್ಕಂಥದ್ದು ಅದು ನಿತ್ಯ ಅಂತ ಹೇಳಿಸಿಕೊಳ್ಳುವಂಥದ್ದಾಗ್ತದೆ. ನಿತ್ಯ ಅಂದರೆ ಇಲ್ಲಿ ದೇಶ ಪರಿಚ್ಛೇದ ರಹಿತ ಅದಾನ ಅಂತ, ಅಥವಾ ಕಾಲ ಪರಿಚ್ಛೇದ ರಹಿತದಾನ ಅಂತ ಹೇಳಬಹುದು. ಇಲ್ಲಿ ಕಾಲ ಪರಿಚ್ಛೇದ ರಹಿತನಾಗಿರ್ತಕ್ಕಂಥದ್ದೇ ಇದು ನಿತ್ಯ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ ಅಂತ. ಇಂಥ ಆತ್ಮನನ್ನೇ ಇಲ್ಲಿ ತಿಳ್ಕೊಳ್ತಾನೆ ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ, ಇನ್ನೂ 2 ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಈ 7 ಸಂಸ್ಕಾರ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.